ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಣಿ, ಇವ್ರೆಲ್ಲೂ ಕಾಣಿಸ್ತಿಲ್ಲ. ನಾನು ಸ್ವಲ್ಪ ಹೋಗಿ ನೋಡ್ಕೊಂಡ್ ಬರ್ತೀನಿ. ನೀವೆಲ್ಲ ಕೆಲಸ ಮಾಡ್ತಾ ಇರಿ. ಸರಿ, ಆಯ್ತು, ಹೋಗ್ಬನ್ನಿ. ನಮ್ಮ ರಾಣಿಗೆ ಹೆಲ್ಪ್ ಮಾಡು ಬಾ. ಸರಿ ಅಮ್ಮ. ಅಲ್ಲೋಡು ಸಪ್ತಮಿ ಸಿಸ್ಟರು. ನಿಜವಾಗ್ಲೂ ಇಲ್ಲಿ ಇರ್ಬಾರ್ದಿತ್ತು ಕಣ. ಅದಕ್ಕೆ ಕಣೋ ನಾನು ಫಾರಿನಿಗೆ ಹೋಗಿ ಟ್ರೈ ಮಾಡ್ತಾ ಇರೋದು. ಫಾರಿನ್ ನೀನ್ ಎಲ್ಲೇರು ಖುಷಿಯಾಗಿರ್ತ ಬಿಡು. ಹಲೋ ಹಾಯ್. ಹಲೋ ನಮ್ಮು, ನಮ್ಮು. ಸಪ್ತಮಿ, ಸಪ್ತಮಿ, ನೀವು ಯಜಮಾನ್ರು ಕರೀತಿದ್ದಾರೆ ನೋಡೆ. ಲೋ ಮಗ, ಯಾರಿಗೂ ಗೊತ್ತಾಗದೆ ಇರೋ ತರ ಕರಿಬೇಕಂದ್ರೆ ನಿನ್ನ ನೋಡಿನೇ ಕಲಿಬೇಕು. ಸಪ್ತಮಿ ಅವರೇ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬನ್ನಿ. ಈಗ ಬರಕ್ಕಾಗಲ್ಲ, ನೀವ್ ಕಾಲ್ ಮಾಡಿ. ಕಾಲ್ ಹೇಳಿ. ಸಪ್ತಮಿ ಅವರೇ, ಅದು ನಮ್ ನಿಶ್ಚಿತಾರ್ಥ. ಹಲೋ, ಏನ್ ಹೇಳಿದ್ರಿ? ನಮ್ ನಿಶ್ಚಿತಾರ್ಥ ನಿಲ್ಲಿಸೋದಕ್ಕೆ ಮಂಜರಿ. ನಿಶ್ಚಿತಾರ್ಥ ಏನ್ ಕೇಳಿಸ್ತಿಲ್ಲ. ನಮ್ ನಿಶ್ಚಿತಾರ್ಥ ನಿಲ್ಲಿಸೋದಕ್ಕೆ ಮಂಜರಿ ಪ್ಲಾನ್ ಮಾಡ್ತಿದ್ದಾಳೆ. ಹಲೋ, ನನಗೇನು ಕೇಳಿಸ್ತಿಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ಹಲೋ ಸಪ್ತಮಿ ಅವರೇ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬನ್ನಿ. ಏನು ಕೇಳಿಸ್ತಿಲ್ಲ. ಇರಿ, ಬರ್ತೀನಿ. ಸಪ್ತಮಿ ಶ್ರೀಮಂತ ಹತ್ರ ಹೋಗಿ ಮಾತಾಡೋಕ್ ಮುಂಚೆ ನಾನು ಅವನ್ನ ಮೀಟ್ ಮಾಡಿ ಸಪ್ತಮಿ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳಿ ಫಿಟ್ಟಿಂಗ್ ಇಡಬೇಕು. ಆಗ್ಲೇ ನನ್ನ ಪ್ಲಾನ್ ಸಕ್ಸಸ್ ಆಗೋದು. ಅಲ್ಲ ಕಣೋ, ಆ ಮಂಜರಿ ಬಗ್ಗೆ ಸಪ್ತಮಿ ಸಿಸ್ಟರ್ ಹತ್ರ ಹೇಳೋ ಅವಶ್ಯಕತೆ ಇತ್ತಾ? ಲವ್, ದೊಣ್ಣೆ ಬೀಸಿದ ಮೇಲೆ ತಪ್ಪಿಸ್ಕೊಳ್ಳೋ ಬದಲು ದೊಣ್ಣೆ ಬರೋಕ್ಕಿಂತ ಮುಂಚೆನೆ ನಾವು ರೆಡಿ ಆಗಿದ್ರೆ ನಮ್ಗೆ ಒಳ್ಳೆ ತಾನೆ. ಸಪ್ತಮಿ ಕೂಡ ಕೂಲ್ ಆಗಿರ್ತಾಳೆ, ಏನಂತ್ಯಾ? ಸರಿ. ಅಕ್ಕ, ಇವ್ರು ಕಾಲ್ ಮಾಡಿದ್ರು, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ. ನಾನ್ ಬೇಗ ಕೇಳ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಹುಷಾರು. ಸುಮ್ನೆ ಇರ್ರೆ ಅಕ್ಕ, ಹೋಗ್ ಬರ್ತೀನಿ. ಸಪ್ತಮಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ?